ನಮಸ್ಕಾರ. ನಮಸ್ಕಾರ ಸರ್. ಏನು ಹೆಸರು? ಗೋವರ್ಧನ್ ಕುಮಾರ್. ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು. ಗೋವರ್ಧನ್ ಆಯುರ್ಮಠಮಿಗೆ ಏನಕ್ಕೆ ಬಂದಿದ್ದೀರಾ ಬ್ಯಾಂಗ್ಳೂರಿಂದ? ನನಗೆ ಗಾಡೀಲಿ ಬಿದ್ದು ಸ್ಪೈನ್ ಕಾರ್ಡ್ L5 L4 ಪ್ರಾಬ್ಲಮ್ ಆಗಿತ್ತು. ಇಲ್ಲಿ ಬಂದಮೇಲೆ ಅವಾಗ ಕುತ್ಕೊಳಕ್ಕೆ ಆಗ್ತಿಲ್ಲ, ಎಲ್ಲೂ ಕುತ್ಕೊಳಕ್ಕೆ ಜಾಸ್ತಿ ನಡೆಯೋಕ್ಕೆ ಆಗ್ತಿರಲಿಲ್ಲ. ಬಂದಮೇಲೆ ಸ್ವಲ್ಪ ಕುತ್ಕೊಳ್ಳೋಂಗಾದ್ರೂ ನಡೆಯೋಕ್ಕೆ ಆಗ್ತಿದೆ ಇವಾಗ. ಅಂದರೆ ಯಾವಾಗ ಬಿದ್ದಿದ್ದು ನೀವು? ಎಷ್ಟು ಟೈಮ್ ಆಯಿತು? 1.5 year ಆಯಿತು. ಏನೇನಿತ್ತು ಸಿಂಪ್ಟಮ್ಸ್? ಕೂರಕ್ಕಾಗ್ತಾ ಇಲ್ಲ ಅಂದ್ರೆ ಏನಾಗ್ತಿತ್ತು? ಬೆನ್ನು ಹೋಗ್ತಾ ಇತ್ತಾ? ಬೆನ್ನು ಮತ್ತು ಕೆಳಗಡೆ ಟೇಲ್ ಬೋನ್ ನೋವಾಗ್ತಿತ್ತು. L4 L5 ಹತ್ರ ತುಂಬ ನೋವಾಗ್ತಿತ್ತು. ಮಲ್ಕೊಳ್ಬೇಕು ಅನಿಸ್ತಿತ್ತು ಅವಾಗೆಲ್ಲ. ತಿರ್ಗಾ ನಮ್ನೆಸ್ ಪ್ರಾಬ್ಲಮ್ ಇತ್ತು, ಇಲ್ಲ ಫೀಲ್ ಆಗ್ತಿರಲಿಲ್ಲ. ಕಾಲ ಹತ್ರನ ಎಲ್ಲಿ? ತೊಡೆ ಭಾಗದಲ್ಲ ಸ್ಪಾಟ್ ನಮ್ನೆಸ್ ಪ್ರಾಬ್ಲಮ್ ಇತ್ತು. ಓಕೆ ಓಕೆ. ತಿರ್ಗಾ ಮೇಲೇನೋ ನಂಗೆ ಫೀಲ್ ಆಗ್ತಿರ್ಲಿಲ್ಲ. ಇಲ್ಲಿ ಬಂದಮೇಲೆ ಇವಾಗ ಒಂದು ಸ್ವಲ್ಪ ಫೀಲ್ ಆಗ್ತಿದೆ. ಹಾಗೆ ಕುತ್ಕೋಬೋದು, ಜಾಸ್ತಿ ಗಣಿಬೋದು ಇವಾಗ. ಅಂದರೆ ಸ್ಕೂಲ್ಗೆ ಹೋಗ್ತಾ ಇದ್ರಾ? ಇಲ್ಲ, ಹೋಗ್ತಿರ್ಲಿಲ್ಲ ಅವಾಗ. ಯಾಕೆ ನೋವು ಅಂತೇಳಿ 1 ವರ್ಷದಿಂದ ಸ್ಕೂಲ್ ಹೋಗಿಲ್ವಾ? ಹೋಗಿಲ್ಲ. ಅಷ್ಟು ಕೂರಕ್ಕಾಗ್ತಾ ಇರಲಿಲ್ವಾ? ಕೂರಕ್ಕಾಗ್ತಿರ್ಲಿಲ್ಲ. ಈಗ ಎಷ್ಟು ದಿನ ಆಯಿತು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು? ಆಯಿತು, ಅವಾಗಲೇ 1.5 ಮಂತ್ 3 months ಆಗಿದೆ. 3 months ಆಯಿತು ಫಸ್ಟ್ ಟ್ರೀಟ್ಮೆಂಟ್ ತೊಗೊಂಡು. ಈಗ ಹೇಗಿದ್ದೀರಾ? ಇವಾಗ ಚೆನ್ನಾಗಿದ್ದೀನಿ. ಅಂದರೆ ನೋವುಗಳೆಲ್ಲ ಕಮ್ಮಿ ಆಗಿದೆಯಾ? ಈಗ ಕೂರಕ್ಕೆ, ನಿಲ್ಲಕ್ಕೆ, ನಡೆಯೋಕ್ಕಲ್ಲ? ಈಗೇನು ಕಂಪ್ಲೇಂಟ್ ಬಾಕಿ ಅಂದರೆ ಏನಿದೆ? ಈಗ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ನಮ್ನೆಸ್ ಪ್ರಾಬ್ಲಮ್ ಅಷ್ಟೇ, ಅದು ವಾಸಿ ಆಗುತ್ತೆ ಅಂತ ಹೇಳಿದ್ರು. ಅದೇ ಸರ್ಕ್ಯುಲೇಷನ್ ಆಗ್ತಾ ಅದು ಕ್ಲಿಯರ್ ಆಗುತ್ತೆ. ಬ್ಯಾಕ್ ಪೇನ್ ಎಲ್ಲ ಕಮ್ಮಿ ಆಯ್ತಾ ಈಗ? ಜಾಸ್ತಿ ಹೊತ್ತು ಕುತ್ಕೊಳಕ್ಕಾಗಲ್ಲ, ಅದು ಕುತ್ಕೊಳಕ್ಕಾಗುತ್ತೆ ಹೋಗ್ತಾ ಅಂತ ಹೇಳಿದ್ರು ಅವರು. ಓಕೆ, ಅದೇ 3 months ಆಗಿದೆ, ಒಂದು 4-5 months ಬೇಕು. ಆಮೇಲೆ ದಪ್ಪ ಕೂಡ ಇದ್ದೀರಲ್ಲ, ವೆಯ್ಟ್ ಜಾಸ್ತಿ ಬಿಲ್ದಿರಂಗೆ ನೋಡ್ಕೋಬೇಕು. ಸೊ ಹಾಗಾದರೆ ಈ ಥರ ನಿಮ್ಮಂಗೆ ಸ್ಟೂಡೆಂಟ್ಸ್ ಲೈಫಲ್ಲಿ ಸ್ಪೋರ್ಟ್ಸ್ ಆಟ ಆಡಿನೋ, ಇಲ್ಲಾಂದ್ರೆ ಈ ಥರ ಬೈಕಲ್ಲಿ, 2 wheeler ಸೈಕಲಲ್ಲಿ ಬಿದ್ದು ಏಟ್ ಮಾಡ್ಕೊಂಡಿರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿದೆ, ಇಲ್ಲಿ ಬಂದು ಒಂದು ಸರಿ ಟ್ರೈ ಮಾಡಿ, ಆಮೇಲೆ ಗೊತ್ತಾಗುತ್ತೆ. ರಿಸಲ್ಟ್ಸ್ ನಂಗೆ ಸಿಕ್ಕಿದೆ, ಅದಕ್ಕೆ ಟ್ರೈ ಮಾಡಿ ಸರಿ. ನಿಮಗೆ ಖಂಡಿತವಾಗ್ಲೂ ಅನ್ನಿಸ್ತಾ ಇದೆಯಾ ರಿಸಲ್ಟ್ ಸಿಕ್ಕಿದೆ ಅಂತ? ಅನ್ನಿಸ್ತಿದೆ. ಸೊ ನಿಮ್ಮಂಗೆ ಇರೋವಂಥ ಯೂತ್ಸ್ಗೆ ಹೇಳೋಕ್ಕೆ ಇಷ್ಟಪಡ್ತೀರಾ? ಬಿದ್ದ ತಕ್ಷಣ ಬೆನ್ನು ಏಟಾದರೆ ನೆಗ್ಲೆಕ್ಟ್ ಮಾಡಬೇಡಿ, ತೋರಿಸ್ಕೊಳ್ಳಿಲ್ಲ ಅಂದರೆ ನಿಧಾನ ಪ್ರಮಾಣದಲ್ಲಿ ಕೂರೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಈ ಥರ ಅವಸ್ಥೆ ಬಂದ್ಬಿಡುತ್ತೆ. ಆಮೇಲೆ ಸರ್ಜರಿ ಎಲ್ಲ ಮಾಡಿಸ್ಕೊಳ್ಳೋದು ಒಳ್ಳೇದಲ್ಲ. ನಿಮಗೂ ಸರ್ಜರಿ ಏನಾದ್ರು ಹೇಳಿದ್ರು? ಸರ್ಜರಿ ಮಾಡಿಸ್ಕೋಬೇಕು ಹೇಳಿ ಡಾಕ್ಟ್ರು. ನಮ್ಮ ಪೇರೆಂಟ್ಸ್ ನೋಡೋಣ ಅಂತ ಹೇಳಿದ್ರು. ಒಬ್ಬರು ಇಲ್ಲಿದೆ ಮೈಸೂರಲ್ಲಿ ಅಂತ ಸಜೆಸ್ಟ್ ಮಾಡಿದ್ರು. ಅದಕ್ಕೆ ಇಲ್ಲಿ ಬಂದು ನೋಡಿದಾಗ ಇಷ್ಟು ನೋಡಿದ್ವಿ. ಆಮೇಲೆ 2 ದಿವಸಕ್ಕೆಲ್ಲ ಕುತ್ಕೊಂಡಂಗೆ ಅದಕ್ಕೆ ಪಪ್ಪ ಇಲ್ಲೇ ಇರಲಿ, ಚೆನ್ನಾಗಿದೆ ಬಿಡು ಅಂತ ಹೇಳಿದ್ರು. ಮಾಡಿಸ್ಕೊಂಡ್ವಿ. ನಿಮ್ಮಂಥ ಸ್ಕೂಲ್ ಮಕ್ಕಳುಗಳಿಗೆ ನಿಮ್ಮದು ಒಂದು ಉದಾಹರಣೆ ಆಗಿರಲಿ. ಸೊ ನೀವು ಒಳ್ಳೆ ಮಾತುಗಳನ್ನ ಆಡಿದ್ದೀರಾ. ಚಿಕ್ಕ ವಯಸ್ಸಲ್ಲೇ ಭಾಳ ನೋವನ್ನು ತಿಂದು ಈಗ ಅದರಿಂದ ಆಚೆ ಬರ್ತಾಯಿದ್ದೀರಾ. ದೇವರು ನಿಮಗೆ ಸರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು ಸರ್.